ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಸಂಘಟನೆ ಮಾಡಿ ಧನ ತ್ಯಾಗ ಮಾಡಿ ಇವತ್ತು ಸಂಘಟನೆ ಮಾಡಿ ಅತ್ಯಧಿಕವಾಗಿ ಇದು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಮಂಡ್ಯ ಜಿಲ್ಲೆಯನ್ನು ಏಳ್ಗೆಯಲ್ಲಿ ಪ್ರಗತಿ ಪಥದತ್ತ ಕರೆದೊಯ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದಿದ್ದರೆ ಇವತ್ತು PM ನರೇಂದ್ರ ಸ್ವಾಮಿ ಅವರು. ಅವ್ರಿಗೆ ಇವತ್ತು ಮಂತ್ರಿ ಸ್ಥಾನವನ್ನು ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಹಾಗೂ ನಮ್ಮ DK ಶಿವಕುಮಾರ್ ಸಾಹೇಬರು ದಯಮಾಡಿ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು. ಯಾಕೆ ಅಂತಂದರೆ ಇವತ್ತು ಅವ್ರು ಮಾಡಿರುವಂಥ ಏಳ್ಗೆಗಳು ಇವತ್ತು ಸಂಘಟನೆ ಆಗಲಿ ಪಕ್ಷದ ನಿಷ್ಠೆನೇ ಆಗಲಿ ಒಂದು ಅವರ ಶ್ರಮಕ್ಕೆ ತಕ್ಕನಾಗೆ ಇವತ್ತು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದ್ಬಿಟ್ಟು ಇವತ್ತು ಮಳವಳ್ಳಿಲಿ ಸಾವಿರಾರು ಜನ ಕಾರ್ಯಕರ್ತರು ಬಂದು ಇವತ್ತು ಸಿದ್ದರಾಮಯ್ಯವರ ಮನೆ ಮುಂದೆ ಒಂದು ಅವ್ರಿಗೆ ಮನವಿಯನ್ನು ಮಾಡುವಂಥ ಕೆಲಸಗಳನ್ನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಸುಧಾ ನಾವು ಕೇಳೋದೇನಂತಂದರೆ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು. ಯಾಕೆಂದರೆ ಅದು ಹಕ್ಕು, ನಮ್ಮ ಹಕ್ಕು. ಇವತ್ತು ಏನಾದರೂ ಒಂದು ಹಿಂದುಳಿದ ವರ್ಗ ಪ್ರಬಲವಾಗಿ ನಾಯಕ ಯಾರಾದ್ರು ಇದ್ದರೆ ಅದು PM ನರೇಂದ್ರ ಸ್ವಾಮಿ ಅವರು. ಹಾಗಾಗಿ ಅವರ ಒಂದು ಹಕ್ಕನ್ನು ನಾವು ಇವತ್ತು ಕೇಳಲಿಕ್ಕೆ ಇಲ್ಲಿಗೆ ಬಂದಿರುವಂಥದ್ದು. ದಯಮಾಡಿ ನಾವು ನಿಮ್ಮ ಮೂಲಕ ನಾವೇನು ಮನವಿ ಮಾಡ್ಕೊಳ್ಳೋದೇನಂದರೆ ನಾವು AACಗಾಗಲಿ ಸೋನಿಯಾ ಗಾಂಧಿಯವರಾಗಲಿ ರಾಹುಲ್ ಗಾಂಧಿಯವರಾಗಲಿ ಸಿದ್ದರಾಮಯ್ಯನವರಾಗಲಿ DK ಶಿವಕುಮಾರ್ ಅವ್ರಿಗಾಗಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ ನಮ್ಮ ನಾಯಕರನ್ನ ಕೈ ಬಿಡಬೇಡಿ, ದಯಮಾಡಿ ಮಂತ್ರಿ ಸ್ಥಾನವನ್ನು ಮಾಡಿ ಇವತ್ತು ಪಕ್ಷದ ಬಲವರ್ಧನೆಗೆ ನೀವು ಸಾಥ್ ಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೀವಿ. ಸುಮಾರು 35 ವರ್ಷಗಳಿಂದ ನರೇಂದ್ರ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ NSUನ ವಿದ್ಯಾರ್ಥಿ ಘಟಕದಿಂದ ಹಿಡಿದು ಇಲ್ಲಿ ತನಕ ಹಿಂದೆ ಮಾಜಿ ಸಚಿವರು ಸಹ ಆಗಿದ್ದಾರೆ. ಅವ್ರನ್ನ ನಾವು ಇವತ್ತೆಲ್ಲರೂ ಸಹ ಮಳವಳ್ಳಿ ತಾಲೂಕಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿದ್ದೀವಿ. ಯಾಕೆ ಅಂತಂದರೆ ಅವರು ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮುಖಂಡರಾಗಿ ಸಂಘಟನೆಯನ್ನು ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಅದರಿಂದ ನಾವು ಕನಕಪುರದಲ್ಲಿ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ನಾವು ಒತ್ತಾಯ ಮಾಡಿದ್ದೀವಿ. ನರೇಂದ್ರ ಸ್ವಾಮಿ ಅವ್ರನ್ನ ಹಳೆ ಮೈಸೂರು ಭಾಗದ ದಲಿತ ಮುಖಂಡರು ಅಂತೇಳಿ ನೀವು ಕನ್ಸಿಡರ್ ಮಾಡಬೇಕು. ಅವ್ರಿಗೆ ನೀವು ಮಂತ್ರಿ ಸ್ಥಾನವನ್ನು ಕೊಡುವುದ್ರ ಮುಖಾಂತರ ಇನ್ನಷ್ಟು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲಿಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ DK ಶಿವಕುಮಾರ್ ಅವರನ್ನು ಸಹ ನಾವು ಕನಕಪುರದಲ್ಲಿ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನು ಸಹ ಒಂದು ನಿಯೋಗದ ಮುಖಾಂತರ ಹೋಗಿ ನರೇಂದ್ರ ಸ್ವಾಮಿ ಅವರಿಗೆ ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಈಗ ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲದರ ಪರಿಣಾಮವಾಗಿ ನಾವು ಇವತ್ತು ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಾದ್ರೆ ಒಬ್ಬ ದಲಿತ ಮುಖಂಡರಾಗಿ ಹೊರಹೊಮ್ಮತಾ ಇರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡೋದ್ರ ಮುಖಾಂತರ ಅಲ್ಲಿ ಪಕ್ಷದ ಏಳಿಗೆಗೆ ಸಹಕರಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವೇನಾದರೂ ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಭಾಗದಲ್ಲಿ ಬಹಳ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಈ ಒಂದು ಕಾರ್ಯಕರ್ತರ ಮುಖಾಂತರ ಮಾನ್ಯ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಲಿಂಗರಾಜ್ ಅಧ್ಯಕ್ಷರು.